ಕೆಲಸ ಮಾಡಿದ್ದಾರೆ. ನಾನು ಪತ್ರಕರ್ತ 27-28 ವರ್ಷ ಆಯಿತು. ನನಗಿಂತ ಮುಂಚೆಯಿಂದ ಇವರು ನಾನು ಪತ್ರಕರ್ತರಿಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವರು ಪತ್ರಕರ್ತರಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದಿಸಿಕೊಂಡಿದ್ದವರು. ಆದರೆ ಈ 27-28 ವರ್ಷಗಳಲ್ಲಿ ನಾವು ಅನೇಕ ಪತ್ರಕರ್ತರಿಗೆ ಸನ್ಮಾನ ಮಾಡಿದ್ದೀವಿ, ಅವ್ರ ಕೆಲಸಗಳ ಬಗ್ಗೆ ಒಳ್ಳೆಯ ಮಾತಾಡಿದ್ದೀವಿ, ಜೊತೆಗೆ ಸಿಕ್ಕಿದ್ದಾರೆ. ಆದರೆ ಸಿಗದೇ ಇರೋಂಥ ವ್ಯಕ್ತಿ ಯಾರು ಹೋಗಿದ್ರೆ ಅದು ಕೃಷ್ಣಮೂರ್ತಿ. ಆದರೆ ಇವತ್ತು ಆ ಅವಕಾಶವನ್ನು ಅವರಿಗೆ ಅಭಿನಂದಿಸುವಂಥ, ಅವ್ರ ಬಗ್ಗೆ ಮಾತಾಡುವಂಥ ಒಂದು ಸದಾವಕಾಶವನ್ನು ಮನಂತರ ಪ್ರಕಾಶನದ ಭಾಷೆ ಅನಂತರಾಮ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇನ್ನು KGF ವಿಚಾರಕ್ಕೆ ಬಂದಾಗ, KGF ಅಂತ ಒಂದು ಪ್ರದೇಶ ಇದೆ. ಅದು ಅನೇಕ ವೈಶಿಷ್ಟ್ಯ ಮತ್ತು ಸೊಬಗನ್ನು ತನ್ನ ಒಳಗೆ ಇಟ್ಕೊಂಡಿರುವಂಥ ಒಂದು ಭೂಭಾಗ. ಅಲ್ಲಿ ಕಣ್ಣಿಗೆ ಕಾಣಿಸಿದೆಲ್ಲ ಸುದ್ದಿದೆ. ಆದರೆ ಬರ್ತಾ ಏನಪ್ಪ ಅಂದರೆ, ಕನ್ನಡದ ಅನೇಕ ಪತ್ರಿಕೆಗಳು ಇವತ್ತಿಗೂ ಕೂಡ ಒಬ್ಬ ಒಳ್ಳೆಯ ರಿಪೋರ್ಟನ್ನು ಅಲ್ಲಿ ಹುಟ್ಟಬೇಕು ಅಂದರೆ ಅವ್ರು ಕಷ್ಟಪಡಬೇಕಾಗುತ್ತೆ. ಅಲ್ಲಿ ಯಾಕಂದರೆ ಅವ್ರಿಗೆ ವಿಷಯ ಗೊತ್ತಿರುತ್ತೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಇಲ್ಲ ತಮಿಳಲ್ಲಿ ಬರೀತಾರೆ, ಕನ್ನಡ ಸಮರ್ಪಕ ಬರೋದಿಲ್ಲ. ಈ ಥರ ಸಮಸ್ಯೆಗಳಿದೆ ಅಲ್ಲಿ. ಅಂದರೆ ಪ್ರತಿಭೆ ಕೊರತೆ ಇಲ್ಲ, ಅಲ್ಲಿ ಪ್ರತಿಭೆ ಇದೆ. ಆದರೆ ಲ್ಯಾಂಗ್ವೇಜ್ ವಿಚಾರದಲ್ಲಿ ಬಂದಾಗ, ಭಾಷಾ ವಿಚಾರದಲ್ಲಿ ಬಂದಾಗ ಅದನ್ನು ಒಂದು ಕನ್ನಡ ಪತ್ರಿಕೋದ್ಯಮ ಏನು ಕೇಳಿದ್ರು ಆ ಶಿಸ್ತಿನ ಒಂದು ಪತ್ರಕರ್ತ ಕಷ್ಟ ಆಗುತ್ತೆ ಅಲ್ಲಿ. ಅಂಥ ಪ್ರದೇಶದಲ್ಲಿ ಪ್ರಜಾವಾಣಿ ಅಂತ ಪತ್ರಿಕೆಗೆ ಸುಮಾರು 40 ವರ್ಷಗಳಿಂದ ಸುದೀರ್ಘವಾಗಿ ಕೆಲಸ ಮಾಡ್ಕೊಂಡ್ಬಂದು, ಯಾಕಂದರೆ ಒಂದು ವಿಷಯ ಹೇಳ್ತೀನಿ, ಪ್ರಜಾವಾಣಿ ಪತ್ರಿಕೆ ಯಾವುದೇ ತಾಲೂಕು ವರದಿಗಾರರನ್ನ ಕಾಯಂ ವರದಿಗಾರರು ಅಂತ ನೇಮಕ ಮಾಡ್ಕೊಳ್ಳೋದಿಲ್ಲ. ಅವರು ಪ್ರತಿ ವರ್ಷ ಕೂಡ ತಮ್ಮ ಕೆಲಸದ ಮೇಲೇ ತಾವು ನಿರೂಪಿಸ್ಕೋಬೇಕು. ನಾನು ಈ ವರ್ಷ ಚೆನ್ನಾಗಿ ಕೆಲಸ ಮಾಡಿ ಮುಂದಿನ ವರ್ಷ ಕೆಲಸ ಮಾಡ್ತೀನಿ ಅನ್ನೋದು ನಿರೂಪಿಸ್ಕೊಂಡ್ರೆ ಮಾತ್ರನೇ ಅವರು ಮುಂದುವರಿತಾರೆ. ಇಲ್ಲ ಅಂದರೆ ಒಂದು ಸಂಘ ಅನ್ನೋಂಥದ್ದು ಒಂದು ಗುಂಪು ಅಷ್ಟೇ. ಅದು ಇವತ್ತು ನಾವೆಲ್ಲ ಒಂದು ಗುಂಪಲ್ಲಿದ್ದೀವಿ, ಇನ್ನೊಬ್ಬರಿಗೆಲ್ಲ ಒಂದು ಗುಂಪಲ್ಲಿದ್ದಾರೆ ಅಷ್ಟೇ. ಬಟ್ ಬಾಂಧವ್ಯಕ್ಕೆ ಬಂದಾಗ ಮತ್ತು ಪತ್ರಿಕಾ ವೃತ್ತಿ ನಿರತ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಂದೇ. ಯಾಕಂದರೆ ಪತ್ರಕರ್ತರು ಒಂದೇ ಜಾತಿ, ನಮಗೇನು ಬೇರೆ ಬೇರೆ ಧರ್ಮ ಅವೆಲ್ಲ ಏನಿಲ್ಲ. ಸೊ ಅದು ಒಂದು ಟೆಕ್ನಿಕಲ್ ಆಗಿ ಒಂದು ಗುಂಪು ಅಷ್ಟೇ. ನಾವೊಂದು ಗುಂಪಲ್ಲಿದ್ದರೆ ಅವರೊಂದು ಗುಂಪಲ್ಲಿರ್ಬೋದು, ಅಥವಾ ನಾಳೆ ದಿವಸ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೋದು. ಮನಸ್ಸುಗಳು ಒಂದಾಗೇ ಇದೆ, ಮನಸ್ಸುಗಳು ಯಾವತ್ತೂ ಬೇರ್ಪಟ್ಟಿಲ್ಲ. ಈಗ ಶಿವರಾಟಿ ನಮ್ಮ ಜೊತೆ ಇದ್ದರು, ಅಲ್ಲೆಲ್ಲ ಈಗ ಹೊರಗಡೆ ಬಂದರು, ಅದರಿಂದ ಇಬ್ಬರು ಮಾತಾಡ್ತಾ ಇದ್ದೀವಿ, ಆತ್ಮೀಯವಾಗಿದ್ದೀವಿ. ಅವ್ರ ಕೂಡ ಫಂಕ್ಷನ್ ನಾವು ಬರ್ತೀವಿ, ನಮ್ಮನ್ನೇ ಕರೆದಾಗ ಅವರು ಹೋಗ್ಬಿಡ್ತಾರೆ. ಮತ್ತು ಬೇರೆ ವಿಚಾರ ನಾವೆಲ್ಲ ಒಂದಾಗೇ ಇದ್ದೀವಿ. ಹಾಗಾಗಿ ಆ ಥರ ನಮ್ಮ ಹೋದಾರ ಪತ್ರಕರ್ತರ ವಿಚಾರಕ್ಕೆ ಬಂದಾಗ, ಯಾಕಂದ್ರೆ ಆ ಥರದ ನಮ್ಮ ದ್ವೇಷ ಮಾಡುವಂಥ ಕಂದಕಗಳು ನಮ್ಮ ಮಧ್ಯೆ ಸೃಷ್ಟಿಯಾಗಿಲ್ಲ. ನಾವೆಲ್ಲವನ್ನು ಸ್ವೀಕರಿಸಿದ್ದೀವಿ. ಬಹಳ ಅವರ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಭಿಮಾನಿ ಅರಗಿಣಿ ಮತ್ತು ಕೋಲಾರ ವಾಣಿಯಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇರುವಾಗ ಇವರಿಗೂ ಭಾರಿ ಚುರುಕು. ಅಂದರೆ ನಾವೆಲ್ಲ ಕೂಡ ಆ ಒಂದು ಇದಕ್ಕೆ ಇದು ಮಾಡುವಂಥವ್ರಲ್ಲ. ಇದರಿಂದ ನಾನು ಅನಂತರ ಅವ್ರು ಹೇಳಿದಾಗ ಇಮಿಡಿಯೇಟಾಗಿ ಸರ್ ಆಗ್ಬೋದು, ನಾನು ಬರ್ತೀನಿ ಅಂತ ಇಮಿಡಿಯೇಟಾಗಿ ಅದನ್ನು ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರು ಫೋನ್ ಮಾಡಿದ್ರು. ನಾನು ಫೋನ್ ತಗೊಂಡು ಸರ್ ಕಂಟಿನ್ಯೂ ಯಾವಾಗಾದರೂ ಎಲ್ಲಾದರೂ ಮಾಡಿ ಹೇಗಾದರೂ ಮಾಡಿ ನಾನು ಅದಕ್ಕೆ ನನ್ನ ಒಂದು ಹಾಜರಿಯನ್ನು ನಾನು ಪೂರ್ತಿಪಡಿಸ್ತೇನೆ ಅಂತ ಹೇಳಿ, ಅದಕ್ಕೆ ನನಗೆ ತಿರುಗಿ ಮುಂದಿನ ತಿರುಗಿ ಇದು ಮಾಡಿ ಸರ್ ಪೋಸ್ಟ್ಪೋನ್ ಆಗ್ತಾ ಇದೆ, ಮುಂದೆ ದಿನಾಂಕ ಕಳಿಸ್ತೀನಿ ಸರ್ ಅಂತೇಳಿ ನಾನು ಇಮಿಡಿಯೇಟಾಗಿ ಅವ್ರಿಗೆ ಹೇಳಿದೆ. ಆಯ್ತು ಸರ್, ಅವಾಗ ಹೇಳಿದ್ರೆ ಅವರು ನಾನು ಅಲ್ಲಿ ಹಾಜರಾಗ್ತೀನಿ ಅಂತ ಹೇಳಿ. ಇವತ್ತು ಕೂಡ ಅಕಸ್ಮಾತ್ ನಾನು ಬೇರೆ ಕಡೆ ಹೋಗಬೇಕಾದ್ರೂ ಕೂಡ ನಾನು ಖಂಡಿತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲೂ ಬಂದು ಗಣೇಶ್ ಅವರು ಹಿಂದೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿದ್ದು, ಈಗ ಕೋಲಾರ ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಮತ್ತು ಉದಯವಾಣಿಯ ಒಳ್ಳೆಯ ವರದಿಗಾರರು ಕೂಡ ಆಗಿದ್ದಾರೆ. ಕೃಷ್ಣಮೂರ್ತಿ ಅವರು ಕೂಡ ನನಗೆ ಸುಮಾರು 12 ವರ್ಷಗಳು ಚಿಕ್ಕವರು. ಅವರನ್ನ ಗುರು, ಮೊದಲು KGF ಅಲ್ಲಿ ಪತ್ರಕರ್ತರಾಗಿದ್ದರು, ಇವರು ಪತ್ರಕರ್ತರಾಗಿದ್ದರು. ನಮಗೆ ಅವರ ತಂದೆ ಕಾಲದ್ದು ಕೂಡ ಅವರ ಮನೆ ಕೋತಾ ಇದರಲ್ಲಿ ಕಾಲನಿ ಸರ್ಕಲ್, ಅಲ್ಲಿ ಆ ಮನೆಗೆ ಹೋಗಿ ಬರುವಷ್ಟು ಸಂಪರ್ಕವನ್ನು ಅವತ್ತಿಂದು ಮಾಡ್ಕೊಂಡಿದ್ದೀವಿ. ಅಂತ ಹೇಳಿದ್ರೆ ನಮ್ಮ ಕೃಷ್ಣಮೂರ್ತಿ ಸರ್ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇಟ್ಕೊಳ್ತಾರೆ. ನಾನು ಅಧ್ಯಕ್ಷನಾಗಿದ್ದಾಗ ಕೆಲವು ಅನೇಕ ಸಮಸ್ಯೆಗಳು ಬಂದಾಗ ನಾನು ಐ ಯೂಸ್ ಟು ಆಸ್ಕ್ ಹಿಮ್, ಮೂರ್ತಿ ಸರ್ ದಯವಿಟ್ಟು ಈ ರೀತಿ ಇದೆ ಅಂದಾಗ ಅವ್ರು ಏನು ಆ ಮಾರ್ಗದರ್ಶನ ಕೊಡ್ತಾ ಇದ್ರು, ಸಲಹೆ ಕೊಡ್ತಾ ಇದ್ರು, ಸೂಚನೆ ಕೊಡ್ತಾ ಇದ್ರು. ಅವರ ಬರಹದಲ್ಲಿ ಏನೋ ಒಂದು ವಿಶಿಷ್ಟತೆ ಕಾಣ್ತಾ ಇತ್ತು, ನಮಗೆ ಒಂದು ಸೂಕ್ಷ್ಮತೆ ಇತ್ತು. ಇವತ್ತಿಗೂ ಹೇಳ್ತಾನೆ, ಅತ್ಯಂತ 100ಕ್ಕೆ 100 ಸತ್ಯದ ಮಾತಿದು. ಯಾವುದೇ ಒಬ್ಬ ಇಲಾಖೆಗೆ ಸಂಬಂಧಪಟ್ಟಾಗೆ ಅಧಿಕಾರಿಗಳಾಗ್ಬೋದು, ನೌಕರರಾಗ್ಬೋದು, ಕೃಷ್ಣಮೂರ್ತಿಯವರ ಒಂದು ಬರಹ ಅಂತ ಹೇಳಿದ್ರೆ ಒಂದಷ್ಟು ಹೆದರ್ತಾರೆ. ನಾನು ಸುಮಾರು ಸಾರಿ ಹೇಳಿದ್ದೆ, ಒಂದು ಮಾತನ್ನು ಓಪನ್ ಆಗಿ ಹೇಳ್ತಾ ಇದ್ದೆ. ನಮ್ಮ ಪ್ರಸನ್ನ ಸರ್ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಪತ್ರಿಕಾದ ಮಾತಾಡೋಣ ಬಿಡಿ ಸರ್, ಪ್ರೆಸ್ ಅವ್ರ ತಾನೇ ಮಾತಾಡೋಣ ಬಿಡಿ ಅಂತ ಹೇಳ್ಬಿಟ್ಟು ಅದೇ ಹೇಳ್ತಾ ಇದ್ವಿ ಅಧಿಕಾರಿಗಳಿಗೆ. ನಾವು ಜಸ್ಟ್ ಬಿ ಅವೇರ್ ಆಫ್ ಹಿಮ್ ಅಂತ, ಬಿ ಅವೇರ್ ಆಫ್ ಹಿಮ್, ಅವರ ಬಗ್ಗೆ ಎಚ್ಚರಿಕೆಯಿಂದ ಇದೆ ಅಂತ ಹೇಳ್ಬಿಟ್ಟು
ಸುಮಾರು ಸಂದರ್ಭಗಳಲ್ಲಿ ಅನೇಕ ಅಧಿಕಾರಿಗಳು ನಾವು ಕೂಡ ಸೂಕ್ಷ್ಮತೆಯನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ಮುಖಾಮುಖಿ ನೋಡಲ್ಲ ಮನುಷ್ಯ, ಮುಖಾಮುಖಿ ನೋಡಲ್ಲ ರೀ. ರಾತ್ರಿ 7 ಗಂಟೆ 8 ಗಂಟೆ ತನಕ ನಿಮ್ಮ ಜೊತೆ ಇರ್ತಾ ಇದ್ರು, ಆದ್ರೆ ಬೆಳಗ್ಗೆ ನೋಡಿ ನನ್ನ ಬಗ್ಗೆ ಸುದ್ದಿ ಬರ್ತಾ ಇದ್ರು. ಸ್ವಾಮಿಗಳೇ, ರಾತ್ರಿಯಲ್ಲೇ ನಿಮ್ ಜೊತೆನೇ ಇರ್ತಾ ಇದ್ದೆ ನಾನು. ಇದೇನಿದೆ ಅಂದ್ರೆ ಯು ಡೋಂಟ್ ಆಸ್ಕ್ ಸಚ್ ಕ್ವಶನ್ಸ್. ಅದು ನನ್ನ ಪತ್ರಿಕಾದ ಮಾತ್ರ ಒಂದೇ ಮಾತಲ್ಲಿ ಹೊಡೆದು ಬಿಸಾಕ್ತಾ ಇದ್ರು. ನಿಜವಾಗಿಯೂ ಹೇಳ್ತಾನೆ, ಅಂತಹ ಒಂದು ಮಾಣಿಕ್ಯ ಈ KGF ಅಲ್ಲಿ ಪತ್ರಿಕಾ ರಂಗದಲ್ಲಿ ಉಳ್ಕೊಂಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ. ಖಂಡಿತ ಯಾರಿಗೂ ಕೇರ್ ಮಾಡಲ್ಲ. ಅವ್ರು SP-ನೋ DYSP-ನೋ ಇನ್ನೊಂದು ಅಧಿಕಾರಿನೋ ಎಲ್ಲವೂ ಕೂಡ ಸೆಕೆಂಡ್ರಿ. ನನ್ನ ಧರ್ಮ ನಂದು ಅಂತ ಹೇಳುವಂತಹ ಏಕೈಕ ಪತ್ರಿಕಾ ವರದಿಗಾರ ನಮ್ಮ ಕೃಷ್ಣಮೂರ್ತಿ ಸರ್. ನನ್ನ ಮಾತುಗಳು ಅನೇಕ ಸಂದರ್ಭ ಇವತ್ತು ಹೇಳಿ ಬರ್ತವೆ. ಯಾರಾದ್ರೂ ಹೊಸ ಅಧಿಕಾರಿ ಬಂದು ಒಂದೇ ಮಾತಾಡ್ತಾರೆ, ಆ ಪ್ರಜಾವಾಣಿಯಲ್ಲಿ ಕೃಷ್ಣಮೂರ್ತಿ ಅಂತಿದ್ದಾರೆ, ಜಸ್ಟ್ ಸ್ವಲ್ಪ ಹುಷಾರಾಗಿರುತ್ತೆ ಅಂತ. ಯಾರೇ ಅಧಿಕಾರಿ ಬರಲಿ ಕೇಳ್ತಾ ಇದ್ದಾರೆ. ಖಂಡಿತವಾಗಿರಿ ಸತ್ಯದ ಮಾತು ಮಾತಾಡ್ತಾ ಇದ್ದಾರೆ. ನನಗೆ ಅದೇ ಅನಿಸಿದ್ದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವ್ರು ಹೇಗೆ ಒಪ್ಕೊಂಡು ಅಂತ ಹೇಳ್ಬಿಟ್ರು. ಒಂದು ಮಾತು ಹೆಮ್ಮೆಯಿಂದ ಹೇಳ್ತೇವೆ, ಎಲ್ಲೇ ಹೋದ್ರೂ ಕೂಡ ಒಬ್ಬ ಪತ್ರಿಕಾ ವರದಿಗಾರ ಬರಹಗಾರ ಅಂತ ಹೇಳಿದ್ರೆ ಈ ಶುಡ್ ಬಿ ಲೈಕ್ ಅವರ ಕೃಷ್ಣಮೂರ್ತಿ ಸರ್ ಅಂತ ಹೇಳ್ಬಿಟ್ಟು. ಅಷ್ಟು ಪ್ರಾಮಾಣಿಕತೆ ಇದೆ, ಅಷ್ಟು ದಾರ್ಷ್ಟ್ಯತೆ ಇದೆ. ಯಾರಿಗೂ ಎಲ್ಲೂ ಕೂಡ ಆ ಸರೆಂಡರ್ ಅಂತ ಮಾತು ಅವ್ರಿಗೆ ಬರ್ತಾ ಇರಲಿಲ್ಲ. ಬಹುಶಃ ನನಗಂತೂ ಒಂದು ಇದು ಮಾಡ್ತಾನೆ, ಮತ್ತೆ ಸುಮಾರು ವರ್ಷಗಳ ಕಾಲ ಆ ಸೇವೆ ಇದೆಯಲ್ಲ, ಆ ಸೇವೆ ಈ ಸಮಾಜಕ್ಕೆ ದೊರೆಯಬೇಕು ಬಹುಶಃ ಅನ್ಸುತ್ತೆ. ಬಟ್ ಐ ವಾಂಟ್ ಟು ಟೆಲ್ ದಿಸ್ ಒನ್ ಥಿಂಗ್. ನಾನು ಐ ಥಿಂಕ್ ಅರೌಂಡ್ 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನಮ್ಮಪ್ಪ ಒಂದು ಸೀನಿಯರ್ 10th ಸ್ಟ್ಯಾಂಡರ್ಡ್ ಹುಡುಗಿ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರು. ಶಿ ವಾಸ್ ಫ್ರಮ್ ಅ ವೆರಿ ಪುವರ್ ಬ್ಯಾಕ್ಗ್ರೌಂಡ್. ಮನೆಯಲ್ಲಿ ಒಂದು ಊಟಕ್ಕೂ ಕಷ್ಟ ಆಯಿತು. ಬಟ್ ನಮ್ಮಪ್ಪ ಮಾಡಿದ ಆರ್ಟಿಕಲ್ಗೆ ಅವ್ಳಿಗೆ ಆ್ಯಕ್ಚುಲಿ 10th ಅಲ್ಲಿ ಸಮ್ 98% ಏನೋ ಬಂದಿತ್ತು. ಸೊ ಆಲ್ ಓವರ್ ವರ್ಲ್ಡ್ ಅವಳಿಗೆ ಫಂಡ್ಸ್ ಬಂತು. ಮೇ ಬಿ ಇಟ್ ಮೈಟ್ ಬಿ ಅ ಸ್ಮಾಲ್ ನ್ಯೂಸ್ ಫಾರ್ ಅದರ್ಸ್, ಬಟ್ ಇಟ್ ಚೇಂಜ್ ಹರ್ ಎಂಟೈರ್ ಲೈಫ್. ಅವಳಿಗೆ ಬಂತು, ಅವಳಿಗೆ ಇಂಜಿನಿಯರಿಂಗ್ ಕಾಲೇಜಸ್ಸಿಂದ ಕಾಲ್ಸ್ ಬಂತು. ಅವಳಿಗೆ ಹಾಸ್ಟೆಲ್ ಫೀಸ್ ಡೊನೇಟ್ ಮಾಡೋಕ್ಕೆ ಎಷ್ಟೊಂದು ಜನ ರೆಡಿ ಇದ್ರು. ಇಟ್ ಕಂಪ್ಲೀಟ್ಲಿ ಚೇಂಜ್ ಹರ್ ಲೈಫ್. ಅದು ಐ ಡೋಂಟ್ ನೋ ಎಷ್ಟು ಜನ ಜರ್ನಲಿಸ್ಟ್ ಮಾಡ್ತಾರೆ ಅಂತ, ಬಟ್ ಅಪ್ಪ ಮಾಡಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಆ್ಯಂಡ್ ಅದಲ್ಲದೆ ನಾಲೆಜ್ ವಿಚಾರದಲ್ಲಿ ಅಂದರೆ ಎಲ್ರಿಗೂ ನಾಲೆಜ್ ಇರ್ಬೋದು, ಬಟ್ ಡೆಪ್ತ್ ಆಫ್ ನಾಲೆಜ್ ತುಂಬ ಕಡಿಮೆ ಜನಕ್ಕಿರುತ್ತೆ. ನಮ್ಮಪ್ಪ ಈಗ ನನ್ನ KGF ಕರ್ಕೊಂಡೋದ್ರು. ಈಚ್ ಆ್ಯಂಡ್ ಎವ್ರಿ ಸ್ಟ್ರೀಟಲ್ಲಿ ಏನಿದೆ, ಅದ್ರ ಇಂಪಾರ್ಟೆನ್ಸ್ ಏನು, ಬ್ರಿಟಿಷರ್ಸ್ ಏನು ಮಾಡಿದ್ರು, ಅದು ಯಾವ ಬೇಕ್ರಿನಲ್ಲಿ ಅವರು ಕೇಕ್ನ ಬೇಕ್ ಮಾಡ್ತಾ ಇದ್ರು, ಅದರ ಸ್ಮಾಲ್ ಫೈನ್ ಡೀಟೇಲ್ಸನ್ನು ಒಪ್ಕೊಂಡು ಗೊತ್ತು. ಆ್ಯಂಡ್ ಯಾವುದೇ ಕಾರ್ಗಿಲ್ ವಾರ್ ಬಗ್ಗೆ ಕೇಳಿದರೆ ಗೊತ್ತು. ನಾನು ಮೆಡಿಕಲ್ ಮಾಡ್ತಿರೋದು, ಫೊರೆನ್ಸಿಕ್ ಮೆಡಿಸಿನ್ ಅಂತ ನನಗೊಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಎಲ್ಲ IPC ಸೆಕ್ಷನ್ಸ್ ಬಗ್ಗೆ ಇರುತ್ತೆ, ನಾವು ಓದ್ತೀವಿ. ಅದ್ರ ಬಗ್ಗೆನೂ ನಾವು ಒಪ್ಕೊಂಡು ಗೊತ್ತು. ಸಮನ್ ಅಂದರೆ ಏನು ಗೊತ್ತು, ಮೆಡಿಷನ್ ಏನು ಗೊತ್ತು, ಮೆಜಿಸ್ಟ್ರೇಟ್ ಏನು ಗೊತ್ತು, IPC ಸೆಕ್ಷನ್ಸ್ ನಂಬರ್ಸ್ ಕೂಡ ನಾವು ಒಪ್ಕೊಂಡು ಗೊತ್ತು. ನಾನು ಓದಿರ್ಬೋದು, ಬಟ್ ನಮ್ಮ ಅಪ್ಪನಷ್ಟು ನಾಲೆಜು ಲೈಫಲ್ಲಿ ತರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಓವರಾಲ್ ಎಂಟೈರ್ ಯಾವ್ದ್ರ ಬಗ್ಗೆ ಕೇಳಿ, ಯಾವ್ದ್ರ ಬಗ್ಗೆ ಇವಾಗ ಇಸ್ರೇಲಲ್ಲಿ ಏನು ನಡೀತಿದೆ, ಪ್ಯಾಲೆಸ್ಟೈನ್ಸ್ಗೆ ಏನು ಆಗ್ತಿದೆ, ಏನೇ ಜಿಯೋ ಪೊಲಿಟಿಕ್ಸ್ ಏನೇ ಇರ್ಬೋದು ನಾವು ಒಪ್ಕೊಂಡು ಗೊತ್ತು. ಆ್ಯಂಡ್ ನಾನಂತೂ ನೋಡಿಲ್ಲ ಅಂಥವ್ರು ಯಾರು ನನ್ನ ಲೈಫಲ್ಲಿ ಒಬ್ಬ ಫಸ್ಟ್ ಪರ್ಸನ್ ನೋಡೋಕ್ಕೆ. ಆ್ಯಂಡ್ ಎಂಥ ಅಫಿಷಿಯಲ್ಸ್ ಆಗಲಿ, IPS ಆಗಲಿ, IFS ಆಫೀಸರ್ ಆಗಿರ್ಬೋದು, ಅವ್ರಿಗೆ ಹೆಂಗೆ ಕೌಂಟರ್ ಕೊಡಬೇಕು, ಹೆಂಗೆ ಯಾವುದೇ ದುಡ್ಡುಗೋಸ್ಕರ ಆಗಲಿ ಅಥವಾ ಫೇಮ್ಗೋಸ್ಕರ ಆಗಲಿ ಕೆಲಸ ಮಾಡಿಲ್ಲ. ಆ್ಯಂಡ್ ಅಂದರೆ ಅವರು ಎಲಿಜಿಬಲ್ ಅಂತ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಇದ್ರೂ ಅವ್ರಿಗೆ ಹೇಳಿದ್ರೆ, ಯಾಕಂದರೆ ನಾವು KSRTCಯಲ್ಲಿ ನಾವು ಇದುವರೆಗೂ 30ಗೆ ನಿವೃತ್ತಿ ಆಗಿದ್ದೀವಿ. ಅದಕ್ಕೆ ಮುಂಚೆ ನಾವು ಏನೇ ನೇರವಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಆದರೆ ಅವ್ರ ಮೂಲವಾಗಿ ನಾವು ಹೇಳಿದಾಗ ಯಾವುದೇ ಇಲಾಖೆ ಆಗಲಿ, ಔಟ್ಸೈಡ್ ಆಗಲಿ, ಅವರು ಅದನ್ನು ನಿಭಾಯಿಸಿ ನಮಗೆ ಒಂದು ಇದು ಮಾಡ್ತಾಯಿದ್ರು. ಯಾಕೆಂದರೆ ಉದಾಹರಣೆಗೆ ನಾವು ಚಾಲಕರಾಗಿ ನಾನು KGF ಹುಲಿಕೋಟೆ ಕಾರ್ಯನಿರ್ವಹಿಸುತ್ತಿದ್ದಾಗ ಈ ಪ್ರೈವೇಟ್ ಅವ್ರದ್ದು ತುಂಬ ರಾಮಾಯಣ ಇತ್ತು, ಮೇನ್ ಮುಖ್ಯ ರಸ್ತೆಯಲ್ಲಿ. ಅಂಥ ಸಮಯದಲ್ಲಿ RTO ಅಡ್ಜಸ್ಟ್ಮೆಂಟಲ್ಲಿ ಆ ಗಾಡಿಗಳು KSRTCಗೆ ಫುಲ್ಲು ಇದು ಮಾಡಿದಾಗ ನಾವು ದಿನ ಗಲಾಟೆಗಳು ಮಾಡಿಕೊಂಡು ಹೊಡೆದಾಟಗಳಾಡಿಕೊಂಡು ಎಲ್ಲ ಸಮಸ್ಯೆ ಮಾಡಿದಾಗ ಅವರಿಗೆ RTO ಮೇಲೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹಳ್ಳಿಯವನ್ನೆಲ್ಲ ಕರೆಸಿ ಎದುರಿಸಿ ಇದು ಮಾಡಿರೋರು ನಮ್ಗೆ ಇವತ್ತುವರೆಗೂ ಅವರು ಸಹಾಯ ಮಾಡಿರೋದು. KSRTCಗೆ ಬಂದು ಯಾವುದೇ ಒಂದು ಧಕ್ಕೆ ಬರ್ದಂಗೆ ಮಾಡಿದವರು ಕೃಷ್ಣಮೂರ್ತಿ ಅವರು. ಯಾರು ನಾವು KGFಲ್ಲಿ ಫಸ್ಟ್ ಟೈಮು ಸಂತೋಷ್ MLA ಇದ್ದಾಗ ಈ ಸನ್ಮಾನನ ಶುರು ಮಾಡಿದ್ರು. ಗಣರಾಜ್ಯೋತ್ಸವಕ್ಕೆ, ಸ್ವಾತಂತ್ರ್ಯೋತ್ಸವಕ್ಕೆ ಯಾರಾದರೂ ಬೆಸ್ಟ್ ಸಿಟಿಸನ್ನು, ಬೆಸ್ಟ್ ಯಾವುದೋ ಫೀಲ್ಡಲ್ಲಿ ಅಂತ ಕೊಟ್ಟರು. ಆವಾಗ ಬಂದು ಅವರೇ ಕರೆದಿದ್ರು. ಬಟ್ ನಮ್ಮ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಫೀಲ್ಡಲ್ಲಿ ನಡೀತಾ ಇತ್ತು, ನಮ್ಮ ಅಂಗಡಿ ಪಕ್ಕದಲ್ಲೇ ಇತ್ತು. ಬಟ್ ಈ ಸನ್ಮಾನ ಅದಕ್ಕೆ ನಾನು ಹೋಗಲೇ ಇಲ್ಲ. ಕೊನೆಗೆ ಅವ್ರ ಕಾರ್ಯಕ್ರಮ ಮುಗಿಸಾದ್ಮೇಲೆ ನಮ್ಮ ಅಂಗಡಿಗೆ ಬಂದು ಅಲ್ಲೇ ಸನ್ಮಾನ ಮಾಡೋದು.
ಸೊ ಅದೊಂಥರ ಬೇಜಾರಾಗಬೇಕು ಅವಾಗ. ಆಮೇಲೆ ಇನ್ನೊಂದ್ಸಲ ಕರೆದ್ರು ಮತ್ತೆ ಇದೇ ಥರ ಮಾಡ್ತಾರೆ ಅಂತ ನಾನೇ ಹೋಗಿ ಸನ್ಮಾನ ಸ್ವೀಕಾರ ಮಾಡಿದ್ದೆ. ಸೊ ಆದರೆ ಈ ಸಲ ಅನಂತರಾಮು ಏನು ವಿಚಾರ ಹೇಳಲೇ ಇಲ್ಲ, ನಿಮ್ಗೆ ಯಾಕೆ ನಾನೇನೋ ಬರ್ತೀನಿ ಮಾಡ್ತೀನಿ ಎಲ್ಲ ಮಾಡಿಕೊಂಡು ಆಮೇಲೆ ವಿಚಾರ ಹೇಳಿದ್ದು. ಅದಕ್ಕೆ ಅನಂತರಾಮು ಆಮೇಲೆ ಅವ್ರು ಬಂದೋದೇ ಎಲ್ರಿಗೂ ಅಭಿನಂದನೆಗಳು. ಆಮೇಲೆ ನನ್ನ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಕೆಲವೆಲ್ಲ ಮಾತಾಡಿದರು, ಅದೂ ನನ್ನ ಅಭಿನಂದನೆಗಳು. ರೈಟರ್ ಆಗ್ಬೋದು, ರೈಟರ್ ಆಗೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಗಣೇಶ್ ಆಗೋಕ್ಕಾಗಲ್ಲ. ಎರಡೂ ಇವತ್ತು ಒಟ್ಟಿಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಕ್ಲಾಸಲ್ಲಿ ಸಹಜದಿಂದ ಭಾಷಣ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಎಷ್ಟೊಂದು ಜನ ಎಲ್ಲರೂ ಆತ್ಮೀಯತೆ ಇಟ್ಕೊಂಡು ಬಂದಿದ್ದೀರಾ ಮತ್ತು ಪ್ರೀತಿ ತೋರಿಸಿದ್ದೀರಿ, ಎಲ್ಲರಿಗೂ ಅಭಿನಂದನೆಗಳು. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. பாரம்பரியமிக்க கைப்பக்குவமான சுத்தமான தரமான ருசியான கமகமக்கும் பிரியாணி சுவைத்து உண்ண வீனஸ் ஆம்பூர் பிரியாணி கிளாசிக் ஃபேமிலி ரெஸ்டாரண்ட். ஆஹா, என்ன சுவை! இது பிரியாணி. வீனஸ் ஆம்பூர் பிரியாணி கிளாசிக் ஃபேமிலி ரெஸ்டாரண்ட்.